ಕೊಡೆವನೇ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಸಾಧು ವಂದಿತನೆ ಆದರದಿಂದಲಿ ಸರಸಿ ಜನಾಭಸಿ ಪುರಂದರ ವಿಠಲನ ನಿರುತ ನೆನೆಯುವಂತೆ ವರದಯ ಮಾಡು ನಿರುತ ನೆನೆಯುವಂತೆ ವರದಯ ಮಾಡು ಗಜವದನ ಬೇಡುವೆ ಗುರಿತನಯ ತ್ರಿಜಗವಹಿತನೆ ಸುಜನರ ಕೊರೆವನೆ ಗಜವದನ ಬೇಡುವೆ ಗಜವದನ ಬೇಡುವೆ ನಮ್ಮ ಶಾಲೆಯ SDMC ಅಧ್ಯಕ್ಷ ಆಗಿರುವಂತಹ ಅನಿಲ್ ಕುಮಾರ್ ಎಸ್ ರವರಿಗೆ ಈ ಒಂದು ಹೂವಿನ ಕಾಣಿಕೆಯೊಂದಿಗೆ ಆತ್ಮೀಯವಾಗಿ ಸುಸ್ವಾಗತವನ್ನು. ಕಟ್ಟಿದ ಆಸ್ತಿ ನಿಮಗೇಕೆ ಕೊಡಬೇಕು ಕಪ್ಪ. ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ಕಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಕೆಂಪು ಮುಸಡಿಯ ಕೋತಿಗಳೇ, ಭಾರತವನ್ನು ಬಿಟ್ಟು ತೊಲಗಿ. ಕಿತ್ತೂರು ರಾಣಿಯನ್ನು ಕಪ್ಪ ಕೇಳುವವರಿಗೆ ನಾಲಿಗೆ ಸೀಲಿ ಬಿಡುವೆ. ಎಚ್ಚರ. ಹರ ಹರ ಮಹಾದೇವ. ಧನ್ಯವಾದಗಳು ಹೇಳ್ತಾ ಇವತ್ತು ಇಂಥ ಸುಂದರವಾದ ವೇದಿಕೆ ರೂಪಿಸಿದ್ದಾರೆ ನಮ್ಮ ಶಾಲೆಯ ಸಿಬ್ಬಂದಿರು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದೀವಿ ಅನ್ನೋ ಒಂದು ಹೆಮ್ಮೆಯಾಗಿ ಹೇಳ್ಕೋಬೇಕಾಗಿರುವಂಥ ಈ ನವೆಂಬರ್ ತಿಂಗಳಲ್ಲಿ ಕಾರ್ಯಕ್ರಮ ವಿಶೇಷವಾಗಿ ಇರ್ತದೆ. ಒಂದು ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಿರ್ತಾರೆ. ಅದೇ ರೀತಿ ನಮ್ಮ ಮಾಡಿಕೇರಿ ಗ್ರಾಮದಲ್ಲಿ ಈ ಮಳೆಯಲ್ಲೂ ಸಹ ಪುಟಾಣಿ ಮಕ್ಕಳು ಅವರ ಪೋಷಕರು ಇಷ್ಟು ಜನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಅದ್ಭುತವಾದಂಥ ಒಂದು ಸುಂದರವಾದಂಥ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಎಲ್ಲರೂ ಸೇರಿ ಕಾರ್ಯಕ್ರಮನ ಯಶಸ್ವಿ ಮಾಡಿಸ್ಕೊಡೋಕ್ಕೆ ಇವೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಇವತ್ತು ಯಾವುದೇ ರೀತಿ ನಮ್ಮ
ಕನ್ನಡ ಭಾಷೆಗೆ ಧಕ್ಕೆ ತರೆದಿದೆ ಅಂತ ಎಲ್ಲ ಕನ್ನಡದಲ್ಲಿ ಮಾತಾಡುವಂಥ ವಿಚಾರ ನಮ್ಮ ಮಕ್ಕಳಿಂದಾನೇ ಇವತ್ತು ಕನ್ನಡ ಅಂತ ಎಲ್ಲರೂ ನಾವು ಹೋರಾಟಗಳಲ್ಲೇ ಮಾಡ್ಕೊಂಡು ಬರೋಕ್ಕೆ ಸಾಧ್ಯವಿಲ್ಲ. ಈ ದಿನಗಳಲ್ಲಿ ಕನ್ನಡಕ್ಕೆ ತುಂಬಾನೇ ಅವಮಾನ ಆಗೋ ರೀತಿಯಲ್ಲಿ ಬೇರೆ ರಾಜ್ಯಗಳಿಂದ ಬಂದು ಆಹ್ವಾನ ಮಾಡ್ಕೊಂಡಿದ್ದಾರೆ. ಇವತ್ತು ನಾವೇ ನಮ್ಮ ಕನ್ನಡ ಬೆಳೆಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಪಡ್ಕೊಳ್ತಾ ಇದ್ದೀವಿ. ಅಷ್ಟು ಬಿಟ್ರೆ ನಾವು ಬೇರೆ ಭಾಷೆಗಳಿಗೆ ಅಂಕಿತವಾಗಿಬಿಟ್ಟಿದ್ದೀವಿ. ಅದಕ್ಕಾಗಿ ನಾವು ಮಕ್ಕಳಿಂದ ನಾವು ದೊಡ್ಡವರು ಯಾವ ರೀತಿ ಬೆಳೆದಿದ್ದೀವೋ ಇಷ್ಟುವರೆಗೂ ಬೆಳ್ಕೊಂಡ್ ಬಂದಿದ್ದೀರಿ. ಇನ್ನು ಮುಂದಕ್ಕಾಗಿ ಮಕ್ಕಳಿಂದಾನೇ ಕನ್ನಡ ಮನೆಯಿಂದಾನೇ ಬೆಳೆಸ್ಕೊಂಡು ಬಂದ್ರೆ ಈ ಮಕ್ಕಳಿಂದ ಮುಂದಿನ ಭವಿಷ್ಯಕ್ಕೆ ಕನ್ನಡ ಸುಂದರವಾಗಿ ಕನ್ನಡ ಮಾತಾಡುವಂತ ರೀತಿ ಆಗುತ್ತೆ ಅಂತ ಒಂದು ಮಾತು ಹೇಳ್ತಾನೆ. ಇವತ್ತು ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಇಷ್ಟು ಅದ್ಭುತವಾಗಿ ನಮ್ಮ ಅನಿಲ್ ಸರ್ ನಮ್ಮನ್ನ ಆಹ್ವಾನ ಮಾಡಿದ್ದಾರೆ. ನಮ್ಮ ಈ ಮಳೆಯಲ್ಲೂ ಸಹ ನಾವು ಬರಕ್ ಆಗ್ತಾ ಇರ್ಲಿಲ್ಲ. ಚಿಂತಾಮಣಿಯಿಂದ ಬರ್ಬೇಕಾದ್ರೆ ತುಂಬಾ ಮಳೆಯನ್ನ ಸ್ಟಾರ್ಟ್ ಆಗಿತ್ತು. ಆ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದರೂ ನೆನ್ಕೊಂಡಾದ್ರೂ ಹೋಗ್ಬೋದು ಅಂತ ಒಂದು ರೀತಿಯಲ್ಲಿ ನಾವು ಬೆಳಗಿನ ಶುಭ ನಮ್ಮನ್ನು ತಿಳಿಸ್ತಾ ಹಲೋ ಇದು ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಸಮಯದಲ್ಲಿ ಅಂಜುವಾಗಿದ್ದ ಪ್ರಾಂತ್ಯಗಳಲ್ಲಿ ಕರ್ನಾಟಕದವರು ಹಲವು ಪ್ರಾಂತ್ಯಗಳಲ್ಲಿದ್ದರು. ಒಂದು ಕಡೆ ಸೇರಿಸಿ ನವೆಂಬರ್ 1ರಂದು ಇಡೀ ಕರ್ನಾಟಕ ಮೈಸೂರು ರಾಜ್ಯ ಅಂತ ಮಾಡಿದ್ರು. ನಂತರ ಕರ್ನಾಟಕ ಅಂತ ನಾಮಕರಣ ಆಯಿತು. ಇಷ್ಟೆಲ್ಲ ಕಷ್ಟಪಟ್ಟು ಇಡಕ್ಕೆ ಹೇಳಿದ್ರು ನಮ್ಮ ಚೆನ್ನಮ್ಮನವರು ಅಂತ ಅನೇಕ ವ್ಯಕ್ತಿಗಳ ಶ್ರಮ ಫಲದಿಂದ ನಾವು ಕರ್ನಾಟಕದಲ್ಲಿ ಜೀವಿಸ್ತಾ ಇದ್ದೀವಿ. ಈ ಮಣ್ಣಿನ ಋಣ, ಜಲ, ನೀರು, ಗಾಳಿ ತಗೊಳ್ತಾ ಇದ್ದೀವಿ. ನಾವೆಲ್ಲರೂ ಮೊದಲಿಗೆ ನಮ್ಮ ಕರ್ನಾಟಕ ಮಾತೆಗೆ ಚಿರ ಋಣಿಯಾಗಿರಬೇಕು ಮತ್ತು ಪ್ರತಿಯೊಬ್ಬರಲ್ಲೂ ಮನೆಯಲ್ಲೂ ಕನ್ನಡದ ಕಂಪು ಅರಳಲಿ ಅಂತ ಹೇಳ್ತಾ, ಮತ್ತೆ ಈ ಒಂದು ಶಾಲೆಯ ಬಗ್ಗೆ ಹೇಳ್ಬೇಕಾದ್ರೆ ಅನಿಲ್ ಸರ್ ಅವರು ಮತ್ತು ನಮ್ಮ ಸಿಬ್ಬಂದಿಯವರು ಉತ್ತಮವಾಗಿ ಈ ಒಂದು ಸಂಸ್ಥೆಯನ್ನ ಬೆಳೆಸಿದ್ದಾರೆ. ಎರಡೇ ಮಾತು ಹೇಳಿದ್ರೆ ಹೊಂದ್ಕೊಳ್ತಾ ಇದ್ದೀನಿ. 2003ರಲ್ಲಿ ನಾನು ಇದೇ ಗ್ರಾಮಕ್ಕೆ ಚುನಾವಣೆ ಕೆಲಸಕ್ಕೆ ಬಂದಾಗ ತುಂಬಾ ನೋವಾಯಿತು ಈ ಶಾಲೆ ನೋಡಿ. ಅದೇ 24ರಲ್ಲಿ ಮತ್ತೆ PRP ಮೊದಲು ಒಂದ್ಸಲ ಬಂದಾಗ ತುಂಬಾ ಖುಷಿ ಆಯಿತು. ಮತ್ತೆ ತಮ್ಮ ಶಾಲೆಯ ಬಗ್ಗೆ ನಮ್ಮ ಚಿಂತಾಮಣಿ ನಗರದಲ್ಲಿ ಪ್ರಭಾಕರ್ ಲೇಔಟ್ನಲ್ಲಿ ಒಬ್ಬ ಮಗು ಎಷ್ಟು ನಾನು ಮಾಡಿಕೆರೆ ಶಾಲೆಗೆ ಹೋಗ್ತೀನಿ ಅಂತ ನನಗೆ ತುಂಬಾ ಖುಷಿ ಆಯಿತು. ನಮ್ಮ ಶಾಲೆಯ ಬಗ್ಗೆ ಮತ್ತು ನಮ್ಮ ಸರ್ಕಾರಿ ಶಾಲೆಯ ಬಗ್ಗೆ, ಮಾಡಿಕೆರೆ ಶಾಲೆಯ ಬಗ್ಗೆ ತಾವೆಲ್ಲರೂ ತುಂಬ ಉತ್ಸುಕರಾಗಿದ್ದೀರಾ. ತಮ್ಮ ಏನು ಇವತ್ತಿನ ಚಟುವಟಿಕೆಗಳಿದಾವೆ ಕನ್ನಡದ ಬಗ್ಗೆ ಅರಳಲಿ ಅಂತ ಶುಭ ಹಾರೈಸ್ತಾ, ತಾವೆಲ್ಲರೂ ಕನ್ನಡಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಿ ಅಂತ ಹೇಳ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ, ಜೈ ಭಗವತ್ ಮಾತಾಗೆ, ಜೈ ಕರ್ನಾಟಕ ಮಾತೆ. SDMC ಪದಾಧಿಕಾರಿಗಳಿಗೂ ಮಾಡಿಕೆರೆ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಬಯಸ್ತಾ ಇದ್ದೇನೆ. ಬಹುಶಃ ಎಲ್ಲ ಕಡೆ ಎಲ್ಲೆಡೆ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ. ಆದರೆ ಮಾಡಿಕೆರೆಯಲ್ಲಿ ಯಾಕೆ ತಿಂಗಳ ಕೊನೆಯ 30ನೇ ತಾರೀಕು ಆಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನಲ್ಲೇ ನಾನೇ ಪ್ರಶ್ನೆ ಹಾಕ್ಕೊಂಡಾಗ ನನಗೆ ಹೊಳೆದಿದ್ದು ಕನ್ನಡದ ಖ್ಯಾತ ಕವಿ KS ನಿಸಾರ್ ಅಹಮದ್ ಅವ್ರು ಹೇಳಿದ್ರು, ನಿತ್ಯೋತ್ಸವವಾಗಬೇಕು, ಅದು ಒಂದು ದಿನದ ಉತ್ಸವ ಆಗಬಾರ್ದು ಅಂತ. ಅದಕ್ಕೋಸ್ಕರಾಗಿ ಬಹುಶಃ ನೀವು ಈ ಒಂದು 30ನೇ ತಾರೀಕು ಕೂಡ ಆಚರಣೆ ಮಾಡೋದ್ರ ಮೂಲಕ ವರ್ಷವಿಡೀ ನಾವು ಕನ್ನಡ ಪ್ರೇಮವನ್ನು ತೋರ್ತೀವಿ ಎಂಬ ಒಂದು ಅಭಿಮಾನದಿಂದ ಈ ಕನ್ನಡ ಕಾರ್ಯಕ್ರಮವನ್ನು ಈ ದಿನ ರೂಪಿಸಿರ್ಬೋದು ಅಂತೇಳಿ ನಾನಂತೂ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ನನಗೆ ನನ್ನ ಮಾತೃಭಾಷೆ ಉರ್ದು, ನನ್ನ ಹೆಸರು ನೂರುಲ್ಲಾ ಅಂತ.
1000 ಅಲ್ಲ, ಒಂದು 0 ಜಾಸ್ತಿ ಆದ್ರೂ ಕಷ್ಟನೇ. ಕಡಿಮೆ ಆದರೆ 10 ಆಗಿರ್ತೀನಿ, 1 ಜಾಸ್ತಿ ಆದರೆ 1000 ಆಗ್ತೀನಿ. ಏನು ನನ್ನ 100ಕ್ಕೆ ಅಷ್ಟೇ ನಿಂತಿದ್ದಾರೆ 100 ಅಂತ, ಅದರ ಅರ್ಥ ಪರಿಪೂರ್ಣತೆ ಅಂತ ಹೇಳ್ಬಿಟ್ಟು ನಮ್ಮ ಅನಿಲ್ ಸರ್ ಹೇಳಿದ್ರು. ಸುಮಾರು 8 ದಿವಸಗಳಿಂದ ಆಕಸ್ಮಿಕವಾಗಿ ಸಿಕ್ಕಿದಂಥ ನನ್ನ ಸಹೋದರ ಸಮಾನರಾದಂಥ ಅನಿಲ್ ಸರ್ ನನಗೆ ಹೇಳಿದರು, ಸರ್ ನಮ್ಮೂರಲ್ಲಿ ಒಂದು ಹಬ್ಬ ಇದೆ ಅಂತ. ಇದ್ಯಾವ ಹಬ್ಬ? ನವೆಂಬರ್ ಇನ್ನೂ ಯಾವ್ಯಾವ ಹಬ್ಬ ಇದೆ? ನಾನು ಅಂದ್ಕೊಂಡಿದ್ದೆ ಲಕ್ಷದೀಪೋತ್ಸವನ, ಕಾರ್ತಿಕ ಸೋಮವಾರನ, ಕಾರ್ತಿಕ ಶುಕ್ರವಾರನ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಸರ್, ನೀವು ಯಾರಿಗೂ ಹೇಳಿದ್ರಿ ಆ ಹಬ್ಬದ ಹೆಸರು ಹೇಳ್ತೀನಿ ಅಂದರು. ಏನು ಅಂತ ಹೇಳಿದ್ರೆ ಮಾಡಿಕೇರಿಯಲ್ಲಿ ಅದ್ದೂರಿಯಾಗಿ ಮಾಡ್ತೀವಿ ಹಬ್ಬ. ಏನಂದರೆ ಅದು ಕನ್ನಡದ ಹಬ್ಬ ಅಂತ ಹೇಳಿದರು. ನಿಜಕ್ಕೂ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಇದು ಕನ್ನಡದ ಹಬ್ಬ, ಎಲ್ಲ ಜಾತಿ ಜನಾಂಗದವರು ಯಾವುದೇ ಭೇದ ಭಾವಗಳನ್ನು ತೋರಿದೆ ಒಗ್ಗಟ್ಟಾಗಿ ಖುಷಿಯಿಂದ ಆಚರಣೆ ಮಾಡುವ ಹಬ್ಬ ಅಂತ ಹೇಳಿದ್ರೆ ಈ ಕನ್ನಡದ ಹಬ್ಬ ಅನ್ನೋದನ್ನ ಮಾಡಿಕೆರೆ ಶಾಲೆ ಇಂದು ಕನ್ನಡ ಲೋಕಕ್ಕೆ ತೋರಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮಧ್ಯಾಹ್ನದಿಂದ ನಾನು ನಿಂತ್ಕೊಂಡೇ ಇದ್ದೀನಿ. ಕಾರಣ ಕುರ್ಚಿ ಇರಲಿಲ್ಲ ಅಂತಲ್ಲ, ಚಿಂತಾಮಣಿಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅದು ಉರ್ದು ಡೇ ಕಾರ್ಯಕ್ರಮ, ಉರ್ದು ದಿನ ಅಂತ ಮಾಡಿದ್ರು. ಅಲ್ಲಿರುವಂತಹ ಕನ್ನಡ ಅಭಿಮಾನಿ ಉರ್ದು ಶಿಕ್ಷಕರು ಫಯಾಜ್ ಅಹಮದ್ ಅಂತ ನನಗೆ ಕರೆದ್ರು. ನಾನು ಅಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿದ್ದಾಗ ನನಗೆ ಈ ಕಾರ್ಯಕ್ರಮದ ಬಗ್ಗೆ ನಾನು ಇಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದಕ್ಕೆ ಅವ್ರು ನನಗೆ ಅನುಮತಿ ಕೊಟ್ಟರು. ನನಗೆ ಖುಷಿ ಆಯಿತು. ಮಳೆಯಲ್ಲಿ ಬರುವಾಗ ನನಗನ್ನಿಸ್ತು, ಅಲ್ಲಿ ಊರ್ಮಕ್ಳಲ್ಲಿ ಹತ್ರ ಬಂದಾಗ ಅನ್ನಿಸ್ತು 2 ಅಡಿ ಜಾಸ್ತಿ ಬೀಳ್ತಾ ಇತ್ತು. ನಾನು ಮಡಿಕೇರಿಗೆ ಹೋಗ್ತಾ ಇದ್ದೀನೋ ಮಾಡಿಕೇರಿಗೆ ಹೋಗ್ತಾ ಇದ್ದೀನೋ ಅಂತ ಅನಿಸ್ತು. ಯಾಕಂದರೆ ಅಲ್ಲಿ ಯಾವಾಗಲೂ ಮಳೆ ಬೀಳ್ತದಂತೆ ಮಡಿಕೇರಿಯಲ್ಲಿ. ಅಲ್ಲಿ ಕನ್ನಡಾಭಿಮಾನ ಇದೆ, ಅದಕ್ಕಿಂತ ಜಾಸ್ತಿ ಕನ್ನಡಾಭಿಮಾನ ಮಾಡಿಕೇರಿಯಲ್ಲಿದೆ. ಹಲವಾರು ಸಾರಿ ನಾನು ಈ ಶಾಲೆಗೆ ಭೇಟಿ ನೀಡಿದ್ದೇನೆ. ಇಲ್ಲಿನ ಕಾರ್ಯ ಚಟುವಟಿಕೆಗಳು ನಾನು ಮನಃಪೂರ್ವಕವಾಗಿ ಮೆಚ್ಚಿಕೊಂಡಿದ್ದೇನೆ. ಈ ಸಂಬಂಧವಾಗಿ ಒಂದು ನ್ಯೂಸ್ ಫೋನ್ ಮಾಡಿದ್ದೆ ನಾನು. ಆ ಡೆಲ್ಲಿ ಶಾಲೆಗಿಂತ ಕಡಿಮೆ ಇಲ್ಲ ನಮ್ಮ ಹಳ್ಳಿ ಶಾಲೆ ಅಂತ 2000ಕ್ಕೂ ಹೆಚ್ಚು ಮಂದಿ ನೋಡಿದ್ದಾರೆ ನಾನು ಮಾಡಿದಂಥ ಒಂದು ಸಣ್ಣ ನ್ಯೂಸ್. ಆ ಡೆಲ್ಲಿ ಶಾಲೆಯನ್ನು ಮೀರಿಸಿದ ಹಳ್ಳಿ ಶಾಲೆ ಯಾವುದು ಅಂದರೆ ಮಾಡಿಕೆರೆಯ ನಮ್ಮೂರಿನ ಈ ಕನ್ನಡ ಸರ್ಕಾರಿ ಶಾಲೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೇನೆ. ಇನ್ನು ನಾಡು ನುಡಿ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ. ನಿಮ್ಮ ಏನು ಮಕ್ಕಳ ಪ್ರತಿಭೆಗಳನ್ನು ನೋಡೋದಕ್ಕೆ ಪೋಷಕರು, ಗ್ರಾಮಸ್ಥರು ಎಲ್ಲ ನೀವೆಲ್ಲ ಖುಷಿಯಾಗಿ ಚಳಿ ಕೂಡ ನಿಮ್ಗೇನು ಅನ್ನಿಸ್ತಾ ಇಲ್ಲ, ಖುಷಿಯಾಗಿ ಬಂದಿದ್ದೀರಿ. ನಿಮ್ಮ ಇದಕ್ಕೆ ಉತ್ಸಾಹಕ್ಕೆ ಭಂಗ ತರೋದು ಸಮಂಜಸ ಅಲ್ಲ. ರಾತ್ರಿ ನನಗೊಂದು ಕನಸು ಬಿದ್ದುಬಿಟ್ಟು ಬೇಡ ಅಂದರು. ಚಳಿ 4 ಬೆಡ್ಶೀಟ್ ಉಟ್ಕೊಂಡಿದ್ದೆ, ಆ ಬಿಸಿಗೆ ನಾನು ಕನಸು ಬಿತ್ತೇನೋ ಅಂತ. ಆ ಕನಸಿನಲ್ಲಿ ಪುಟ್ಟ ಮಕ್ಕಳು ಬಂದು ನನಗೆ ಹೇಳ್ತಾ ಇದ್ರು, ಸರ್ ನೀನು ಮನೆಯಲ್ಲಿ ಉರ್ದು ಭಾಷೆ ಮಾತಾಡ್ತೀಯ, ನಮ್ಮ ಮಾಡಿಕೆರೆ ಶಾಲೆಗೆ ಬಾ ಸರ್, ನಮ್ಮ ಮೇಷ್ಟ್ರು ಮೇಡಮ್ಗಳು ಚೆನ್ನಾಗಿ ಕನ್ನಡ ನೀನು ಕಲಿಸ್ತಾರೆ ಅಂತ ಹೇಳಿದ್ರು. ಅವರು ನನ್ನ ಮಗು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನಗೆ 60 ವರ್ಷ, ನಾನು ಸ್ಲೇಟು ಇಟ್ಕೊಂಡು 1ನೇ ಕ್ಲಾಸ್ನಲ್ಲಿ ಕುತ್ಕೊಳಕ್ಕಾಗ್ತದಾ? ಇಲ್ಲ ಮೇಡಮ್ ನನ್ನ ಅಡ್ಮಿಷನ್ ಮಾಡ್ಕೊಂತಾರ ಅಂತ ಹೇಳಿದಾಗ ಆ ಪುಟಾಣಿ ಮಕ್ಕಳು ಹೇಳಿದರು ನನಗೆ, ಮಾಡಿಕೆರೆ ಶಾಲೆ ಮುದ್ದು ಮಕ್ಕಳು, ಕನ್ನಡದ ಮಕ್ಕಳು ಏನು ಹೇಳಿದ್ರು ಗೊತ್ತಾ? ಸರ್ ನೀನು ಹಿಂಗೆ ಹೇಳಿದ್ರೆ ಬರೋದು ಮಾತಲ್ಲಿ, ನಿನಗೆ ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ, ನಾಳೆನೇ ನೀನು ಸ್ಲೇಟು, ಬಳಪ, ಬುಕ್ಕು, ಪೆನ್ನು ಎತ್ಕೊಂಡು ಮಾಡಿಕೆರೆ ಶಾಲೆಗೆ ಬರ್ತೀರಿ ಅಂತ. ಹೆಂಗಪ್ಪ ಇದು ಅಂತೇಳಿ ನಾನು ಯೋಚನೆ ಮಾಡಿ ಗಾಬರಿಯಲ್ಲಿ ನೋಡಿದಾಗ ಗಾರ್ಡನ್ ನಿದ್ರೆಯಲ್ಲಿದ್ದೆ. ಹೇಳಿದ್ರು ಅವರು, ಬಾರೋ ನನ್ನ ಕಂದ ನೀ ಕನ್ನಡ ಕಲಿಯಾಕ, ಬಾರೋ ನನ್ನ ಕಂದ ನೀ ಕನ್ನಡ ಬರೆಯಾಕ, ಬಾರೋ ನನ್ನ ಕಂದ ನೀ ಕನ್ನಡ ಕಲಿಯಾಕ, ಬಾರೋ ನನ್ನ ಕಂದ ನೀ ಕನ್ನಡ ಬರೆಯಾಕ, ನೀ ಕನ್ನಡ ನುಡಿದರೆ ನನಗೆ ಆನಂದ, ನೀ ಕನ್ನಡ ನೆಲೆದರೆ ನಿನ್ನ ಬದುಕೆ ಮಕರಂದ, ಓಡಿ ಬಾರು ನನ್ನ ಕಂದ, ಬೇಗ ಬಾರು ನನ್ನ ಕಂದ, ಬಾರೋ ನನ್ನ ಕಂದ ನೀ ಕನ್ನಡ ಕಲಿಯಾಕ, ಬಾರೋ ನನ್ನ ಕಂದ ನೀ ಕನ್ನಡ ಬರೆಯಾಕ. ಈ ಮಕ್ಕಳ ಹಾಡು ಕೇಳಿ
ಇವತ್ತು ನಾನು ಮಾಡಿಕೆರೆ ಶಾಲೆಗೆ ಬಂದಿದ್ದೇನೆ. ಜಯಲಕ್ಷ್ಮಮ್ಮ ಮುಖ್ಯ ಶಿಕ್ಷಕರಿ ಮೇಡಮ್ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅನಿಲ್ ಸಾರಲ್ಲೂ ಕೂಡ ಕೇಳ್ತಾ ಇದ್ದೇನೆ, ದಯವಿಟ್ಟು ಅನ್ನೋದು ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು ಅನ್ನೋ ನನ್ನ ಕನಸಿತ್ತು. ಒಂದು 11-12 ತಿಂಗಳಿಂದ ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಏನೋ ಒಂದು ಮಾಡಿದೀನಿ ಅಂತ ನನಗೆ ಅನಿಸ್ತಿದೆ. ಈ ಮಕ್ಕಳಿಗೋಸ್ಕರ, ಅವರು ನಮ್ಮ ಶಾಲೆಯ, ಅವರು ನಮ್ಮ ಊರಿನ ಎಲ್ಲ ಮಕ್ಕಳಿಗೋಸ್ಕರ. ನನ್ನ ಒಂದೇ ಒಂದು ಉದ್ದೇಶ, ನಮ್ಮ ಶಾಲೆಯ ದಾಖಲಾತಿ ಹೆಚ್ಚಾಗಬೇಕು. ಇದಕ್ಕೆ ಮೊದಲು ಹೆಂಗಿತ್ತು ನನಗೆ ಗೊತ್ತಿಲ್ಲ, ಆದ್ರೆ ಈಗಿನ ಶಾಲೆಯ ವಾತಾವರಣ ಅದ್ಭುತವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಮಾಡಿಕೆರೆ ಅಂತ ಶಾಲೆ ಎಲ್ಲೂ ಇರಲು ಸಾಧ್ಯವಿಲ್ಲ. ಇದು ನಾನು ಎಲ್ಲಿ ಬೇಕಾದ್ರೂ ಹೇಳಬಲ್ಲೆ. ಯಾಕಂದ್ರೆ ನಮ್ಮ ಶಾಲೆಯಲ್ಲಿರುವಂತ ಎಲ್ಲ ಶಿಕ್ಷಕ ವರ್ಗದವರು ಮತ್ತೆ ನಮ್ಮ ಅಡಿಗೆ ಸಿಬ್ಬಂದಿ ನಮಗೊಂಥರ ಬೆನ್ನಿದ್ದಂಗೆ. ಇಂಗ್ಲಿಷ್ ಅಲ್ಲಿ ಸ್ಪೈನಲ್ ಗಾರ್ಡ್ ಅಂತಾರೆ, ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಮತ್ತೆ ಅದೇ ತರ ಗ್ರಾಮಸ್ಥರು ಸಪೋರ್ಟ್ ಮಾಡ್ತಾರೆ. ಮತ್ತೆ ನನ್ನ ಸ್ನೇಹಿತರು ಖಂಡಿತ ಪ್ರತಿ ದಿನ ನನ್ನ ಜೊತೆ ಬರೋರಾಗಿರ್ಬೋದು, ಸ್ಕೂಲ್ ಸಪೋರ್ಟ್ ಮಾಡೋರಾಗ್ಬೋದು, ಹೆಸರು ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ. ನಿಮ್ಮಲ್ಲಿ, ನಮ್ಮ ಊರಿನ ಗ್ರಾಮಸ್ಥರಲ್ಲಿ ನನ್ನ ಒಂದು ಬೇಡಿಕೆ ಏನಂದ್ರೆ, ದಯವಿಟ್ಟು ಈ ಶಾಲೆಗೆ ಮಕ್ಕಳನ್ನ ಸೇರಿಸಿ. ಎಲ್ಲ ವ್ಯವಸ್ಥೆ ನಾನು ಕಲಿಸಿಕೊಟ್ಟಿದ್ದೀನಿ ಈ ನಮ್ಮ ಒಂದು ಪಾಠಶಾಲೆಯಲ್ಲಿ. ಎಲ್ಲ ಪಾಠ ಪ್ರವಚನಗಳು ಸುವ್ಯವಸ್ಥವಾಗಿ ನಡೆಯುತ್ತಿದೆ. ಅದಕ್ಕೆ ನಮ್ಮಲ್ಲಿ ನನ್ನ ಧನ್ಯವಾದಗಳು. ಲಕ್ಷ್ಮೀ ಬಾರಮ್ಮ
ಜೋರಾದ ಚಪ್ಪಾಳೆ. ಏನ್ ಕಾಣಿಸಲ್ಲ ಇದು ಜನ್ಮಜ ದುಃಖ ವಿನಾಶಕಲಿಂಗ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾಚಿತಲಿಂಗಂ ಕಾಮದಹಂ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ सुगन्धिसुलेपितलिङ्गं बुद्धिविकर्तनलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् यज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहारसुशोभितलिङ्गम् सञ्चितपापविनाशनलिङ्गं तत्प्रणमामि सदा शिवलिङ्गम् देवगणार्चितसेवितलिङ्गं भावैर्भक्तिभिरेव चलिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम्
Thank you.